ತ್ರಿಗರ್ತಾಪುರದಲ್ಲಿ ಜನರೆಲ್ಲರೂ ಶಾಂತಿ ನೆಮ್ಮದಿಯಿಂದ ಇರುತ್ತಿದ್ದರು. ಆ ಊರಿನ ಜಮೀನುದಾರ ಆದ ಅರುಣೇಂದ್ರ ತುಂಬಾ ಒಳ್ಳೆಯವನು. ಜನರಿಗೆ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ. ಅವಳ ಮಗಳ ಹೆಸರು ಅಂಬಿಕಾ. ಅಂಬಿಕಾ ತನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ಧ್ರುವ ಎನ್ನುವ ಕೆಲಸಗಾರನನ್ನು ಇಷ್ಟಪಡುತ್ತಿದ್ದಳು. ಧ್ರುವ ಕೂಡ ಅಂಬಿಕಾಳನ್ನು ತುಂಬಾ ಇಷ್ಟಪಡುತ್ತಿದ್ದ. ಧ್ರುವ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವರ ಅಪ್ಪ ಅಮ್ಮ ಸತ್ತು ಹೋಗಿರ್ತಾರೆ. ಅವನ್ಗೆ ಒಬ್ಬ ತಮ್ಮ ಇರ್ತಾನೆ. ಅವನ ಹೆಸರು ಯುವ. ಧ್ರುವ ಮತ್ತು ಯುವ ಹತ್ರ ಪಿತ್ರಾರ್ಜಿಕ ಆಸ್ತಿ ಅಂದ್ರೆ ಅವರತ್ರ ಅರ್ಧ ಎಕರೆ ಹೊಲ ಮಾತ್ರ ಇರ್ತದೆ. ಆ ಹೊಲ ಕೂಡ ಊರಿನ ಹೊರಗಡೆ ಇರ್ತದೆ. ಆ ಹೊಲದಲ್ಲಿ ಹೇರ್ಕೊಳ್ಳುವಷ್ಟು ಫಸಲು ಬರುತ್ತಿರುವುದಿಲ್ಲ. ಅದಕ್ಕೆ ಅಣ್ಣ ಧ್ರುವ ಜಮೀನುದಾರರ ಮನೆಯಲ್ಲಿ ಕೆಲಸ ಮಾಡ್ತಿರ್ತಾನೆ ಹಾಗೂ ಯುವ ತಮ್ಮ ಹೊಲದಲ್ಲಿ ವ್ಯವಸಾಯ ಮಾಡ್ತಿರ್ತಾನೆ. ಹೀಗೆ ಕೆಲ ದಿನಗಳು ಕಳೆಯಿತು. ಅಂಬಿಕನನ್ನು ಮದುವೆಯಾಗಲು ಪಕ್ಕದ ಊರಿನ ಜಮೀನುದಾರನ ಮಗ ಅಮೋಘ ಬರುತ್ತಾನೆ. ಅರುಣೇಂದ್ರನ ಬಳಿ ಬಂದು ಅಮೋಘ ಅಂಬಿಕಾಳನ್ನು ಮದುವೆಯಾಗುತ್ತೇನೆ ಎಂದು ಕೇಳುತ್ತಾನೆ. ಅದನ್ನು ಕೇಳಿ ಅರುಣೇಂದ್ರ ತುಂಬಾ ಖುಷಿ ಪಡ್ತಾನೆ. ನನಗೆ ಸಂಬಂಧ ಇಷ್ಟ ಇದೆ ಎಂದು ಹೇಳುತ್ತಾನೆ. ಆದರೆ ಅಲ್ಲೇ ದೂರದಲ್ಲಿ ನಿಂತು ಅಂಬಿಕಾ ಕೇಳಿಸಿಕೊಳ್ಳುತ್ತಿರ್ತಾಳೆ. ಅದನ್ನು ಕೇಳಿ ಅವಳು ಗಾಬರಿಯಿಂದ ಧ್ರುವನ ಬಳಿ ಹೋಗಿ, ನನಗೆ ಮದುವೆ ಮಾಡಲು ನಮ್ಮಪ್ಪ ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಅದಕ್ಕೆ ಧ್ರುವ ಅದನ್ನು ಕೇಳಿ ಜಮೀನುದಾರನ ಹತ್ತಿರ ಹೋಗಿ, ನಾನು ನಿಮ್ಮ ಮಗಳು ಅಂಬಿಕಾಳನ್ನು ತುಂಬಾ ಇಷ್ಟಪಡುತ್ತಿದ್ದೇನೆ, ಅವಳನ್ನು ನನಗೆ ಮದುವೆ ಮಾಡಿಕೊಡಿ ಎಂದು ಕೇಳುತ್ತಾನೆ. ಅದಕ್ಕೆ ಜಮೀನುದಾರ ಕೋಪದಲ್ಲಿ ಅವನಿಗೆ ಬೈಯುತ್ತಾನೆ. ಅಷ್ಟರಲ್ಲಿ ಅಂಬಿಕಾಳು ಕೂಡ ಅಲ್ಲಿಗೆ ಬಂದು, ಅಪ್ಪ, ನಾನು ಧ್ರುವನನ್ನು ತುಂಬಾ ಇಷ್ಟಪಡುತ್ತಿದ್ದೇನೆ, ಇವನ್ನ ಬಿಟ್ಟು ನಾನು ಬೇರೆ ಯಾರನ್ನು ಮದುವೆಯಾಗುವುದಿಲ್ಲ ಅಂತ ಹೇಳುತ್ತಾಳೆ. ಮಗಳೇ, ಇವನು ಬಡವ, ಇವನ ಹತ್ತಿರ ತಿನ್ನಲು ಏನೂ ಇಲ್ಲ, ನಿನಗೆ ಏನು ಕೊಡುತ್ತಾನೆ ಎಂದು ಹೇಳುತ್ತಾನೆ. ಅದಕ್ಕೆ ಅಂಬಿಕಾ, ಅಪ್ಪ, ಪರವಾಗಿಲ್ಲ, ನಾನು ಉಪವಾಸ ಇದ್ದರೂ ಕೂಡ ನಾನು ಧ್ರುವನ ಜೊತೆಯಲ್ಲೇ ಇರಲು ಇಷ್ಟಪಡುತ್ತೇನೆ. ಅರುಣೇಂದ್ರ ಬೇಜಾರಿನಲ್ಲಿ ಯೋಚನೆ ಮಾಡಿಕೊಂಡು ಕುಳಿತುಕೊಳ್ಳುತ್ತಾನೆ. ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ ಅರುಣೇಂದ್ರ, ಈ ಮದುವೆಗೆ ನನ್ನ ಒಪ್ಪಿಗೆ ಇದೆ, ಆದರೆ ಒಂದು ಷರತ್ತು. ನೀನು ನನ್ನ ಮಗಳನ್ನು ಮದುವೆಯಾಗಬೇಕೆಂದರೆ ಅವಳಿಗಾಗಿ ಒಂದು ಮನೆಯನ್ನು ಕಟ್ಟಿಸಬೇಕು ಹಾಗೂ 50 ಚಿನ್ನದ ನಾಣ್ಯವನ್ನು ಕೊಡಬೇಕು ಎಂದು ಷರತ್ತನ್ನು ಹೇಳುತ್ತೇನೆ. ಅದಕ್ಕೆ ಧ್ರುವ ಜಮೀನ್ದಾರನ ಷರತ್ತಿಗೆ ಒಪ್ಪಿಕೊಳ್ಳುತ್ತಾನೆ. ಧ್ರುವ ಮನೆಗೆ ಬಂದು ಅಲ್ಲಿ ನಡೆದಿರುವ ವಿಷಯವನ್ನೆಲ್ಲ ತನ್ನ ತಮ್ಮನಾದ ಯುವನ ಹತ್ರ ಹೇಳ್ತಾನೆ. ಯುವ ಗಾಬರಿಯಿಂದ, ನಮ್ಮ ಹತ್ರ ಮನೆ ಕಟ್ಟಿಸಲು ಹಾಗೂ 50 ಚಿನ್ನದ ನಾಣ್ಯವನ್ನು ತೆಗೆದುಕೊಳ್ಳಲು ಹಣವಿಲ್ಲ. ನಮ್ ಬಳಿ ಇರುವ ಹೊಲ ಮಾರಿದ್ರೂ ಕೂಡ ಅಷ್ಟು ದುಡ್ಡು ಹೊಂದಿಸಲು ಸಾಕಾಗುವುದಿಲ್ಲ. ಈಗ ಹಣಕ್ಕೇನ್ ಮಾಡೋದು? ನಾನು ಪಟ್ಟಣಕ್ಕೆ ಹೋಗಿ ಒಳ್ಳೆ ಕೆಲಸವನ್ನು ಪಡೆದುಕೊಂಡು ಬೇಕಾಗಿರುವ ಹಣವನ್ನು ಸಂಪಾದಿಸಿಕೊಂಡು ಬರುತ್ತೇನೆ. ಮಾರನೇ ದಿನ ಧ್ರುವ ಅಂಬಿಕಾಳ ಹತ್ರ ಹೋಗಿ, ನಾನು ಸಂಪಾದನೆ ಮಾಡುವುದಕ್ಕೆ ಬೇರೆ ಊರಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಅಷ್ಟರಲ್ಲಿ ಅಂಬಿಕಾಳು ಧ್ರುವನನ್ನು ತಡೆದು ಅವನಿಗೆ, ನನ್ನ ನೆನಪಿಗಾಗಿ ಈ ಉಂಗುರವನ್ನು ಇಟ್ಟಿಕೋ ಎಂದು ಕೊಡುತ್ತಾಳೆ. ಅದನ್ನು ತೆಗೆದುಕೊಂಡು ಧ್ರುವ ಅಲ್ಲಿಂದ ಹೊರಡುತ್ತಾನೆ. ಹೀಗೆ 2 ದಿನ ಹಗಲು 2 ದಿನ ರಾತ್ರಿ ಕಾಡು ಪ್ರದೇಶದಲ್ಲಿ ನಡೆದುಕೊಂಡು ಹೋಗುತ್ತಿರ್ತಾನೆ. ಗೊತ್ತಿಲ್ಲದೆ ಪಿಶಾಚಿಕೊಂಡದ ದಾರಿಯಲ್ಲಿ ಹೋಗುತ್ತಿರ್ತಾನೆ. ಹಂಗೆ ಮುಂದೆ ನಡೆದುಕೊಂಡು ಬರುತ್ತಿರಬೇಕಾದ್ರೆ ಒಂದು ನದಿಯ ಬಳಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಕುಳಿತುಕೊಳ್ಳುತ್ತಾನೆ. ಹಾಗೆ ಅಲ್ಲೇ ನಿದ್ದೆ ಮಾಡುತ್ತಾನೆ. ಮಧ್ಯರಾತ್ರಿ ಆಗುತ್ತಿದ್ದಂತೆ ಆ ನದಿಯ ಬಳಿ ಒಂದು ದೆವ್ವ ಬಂದು ಅವನನ್ನು ಮೊಲದ ರೂಪಕ್ಕೆ ಬದಲಾಯಿಸಿ ಅವನನ್ನು ಎತ್ತಿಕೊಂಡು ಹೋಗಿ ಅವನನ್ನು ಬಂಧಿಸುತ್ತದೆ. ಹೀಗೆ 2 ತಿಂಗಳು ಕಳೆಯಿತು. ಧ್ರುವನ ಕಡೆಯಿಂದ ಯಾವುದೇ ಪತ್ರ ಹಾಗೂ ಯಾವುದೇ ವಿಷಯ ಬರುವುದಿಲ್ಲ. ಅದಕ್ಕೆ ಅಂಬಿಕಾ ಯುವನ ಹತ್ರ ಹೋಗಿ, ನಿಮ್ಮಣ್ಣ ಹೋಗಿ ಆಗ್ಲೇ 2 ತಿಂಗಳಾಯ್ತು, ಅವರ ಬಗ್ಗೆ ಏನೂ ಗೊತ್ತಾಗ್ಲಿಲ್ಲ, ಅವರಿಗೆ ಏನಾದರೂ ಅಪಾಯವಾಗಿದೆ ಎಂದು ನನಗೆ ಭಯವಾಗುತ್ತಿದೆ ಎಂದು ಅಳುತ್ತಾಳೆ. ಅತ್ತಿಗೆ ಅಣ್ಣನಿಗೆ ಏನಾಗ್ಲೂ ನಾನು ಬಿಡುವುದಿಲ್ಲ, ನಿಶ್ಚಿಂತೆಯಾಗಿರಿ, ಅವನನ್ನು ಹುಡುಕಿಕೊಂಡು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಯುವ ಊರಿಂದ ಹೊರಡಬೇಕಾದ್ರೆ ತಿನ್ನುವುದಕ್ಕೆ ರೊಟ್ಟಿ ಹಾಗೂ ನೀರನ್ನು ತೆಗೆದುಕೊಂಡು ಹೋಗುತ್ತಾನೆ. ಹಗಲು ಹಾಗೂ ರಾತ್ರಿ ಎಲ್ಲ ಕಾಡಿನಲ್ಲಿ ನಡೆದುಕೊಂಡು ಹೋಗುತ್ತಿರಬೇಕಾದ್ರೆ ತನ್ನ ಬಳಿ ಇರುವ ಆಹಾರ ಹಾಗೂ ನೀರು ಎಲ್ಲ ಖಾಲಿಯಾಗುತ್ತದೆ. ಹೀಗೆ ಮುಂದೆ ಹೋಗುತ್ತಿರಬೇಕಾದ್ರೆ ಅವನಿಗೆ ನೀರಿನ ಶಬ್ದ ಕೇಳಿಬರುತ್ತದೆ. ಆ ನೀರನ್ನು ಹಿಂಬಾಲಿಸಿಕೊಂಡು ಹೋಗಬೇಕಾದ್ರೆ ಯುವ ಪಿಶಾಚಿಕೊಂಡ ದಾರಿಗೆ ಹೋಗಿಬಿಡುತ್ತಾನೆ. ಹೋಗಿ ನದಿಯ ಬಳಿ ಕುಳಿತುಕೊಳ್ಳುತ್ತಾನೆ.
ಹಾಗೆ ನದಿಯ ಬಳಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ದೆವ್ವ ಬರುತ್ತದೆ. ಆ ದೆವ್ವವನ್ನು ನೋಡುತ್ತಿದ್ದಲ್ಲೇ ಯುವ ಭಯದಿಂದ ನಡುಗುತ್ತಾನೆ. ಅಲ್ಲಿಂದ ಓಡಲು ಶುರು ಮಾಡುತ್ತಾನೆ. ಹಾಗೆ ಅಲ್ಲಿಂದ ದೂರ ಓಡಿ ಪಿಶಾಚಿಕೊಂಡ ದಾರಿಯಿಂದ ದೂರ ಬರುತ್ತದೆ. ಹಾಗೆ ಓಡಿ ಬರಬೇಕಾದ್ರೆ ಕಾಲು ಇಡವಿ ಒಂದು ಕಲ್ಲಿಗೆ ತಲೆ ಒಡೆದುಕೊಂಡು ಅಲ್ಲಿ ಜ್ಞಾನ ತಪ್ಪಿ ಬೀಳುತ್ತಾನೆ. ಮಾರನೇ ದಿನ ಬೇತಾಳ ಬಾಬಾ ದಾರಿಯಲ್ಲಿ ಹೋಗುತ್ತಿರ್ತಾರೆ. ಯುವ ಜ್ಞಾನ ತಪ್ಪಿ ಬಿದ್ದಿರುವುದನ್ನು ಕಂಡು ಅವನನ್ನು ಎತ್ತಿಕೊಂಡು ಹೋಗಿ ತಮ್ಮ ಮನೆಯಲ್ಲಿ ಅವನಿಗೆ ಚಿಕಿತ್ಸೆ ಮಾಡುತ್ತಾರೆ. ಸ್ವಲ್ಪ ಸಮಯದ ನಂತರ ಯುವನಿಗೆ ಎಚ್ಚರಿಕೆಯಾಗುತ್ತದೆ. ಬೇತಾಳ ಬಾಬಾ, ನಿನಗೇನಾಯ್ತು ಎಂದು ಕೇಳಿದಾಗ ಅವನು ನಿನ್ನೆ ರಾತ್ರಿ ನಡೆದಿದ್ದ ಎಲ್ಲ ವಿಷಯವನ್ನು ಹೇಳುತ್ತಾನೆ. ಹಾಗೂ ಅವನು ಧ್ರುವನನ್ನು ಹುಡುಕಿಕೊಂಡು ಬಂದಿರೋ ವಿಷಯವನ್ನು ಬಾಬಾನಿಗೆ ಹೇಳುತ್ತಾನೆ. ಬಾಬಾ ಯುವನ ಬಳಿ ಧ್ರುವನ ಯಾವುದಾದ್ರೂ ವಸ್ತುವಿದೆ ಎಂದು ಕೇಳುತ್ತಾನೆ. ಅದಕ್ಕೆ ಯುವ ಧ್ರುವನ ಕೈ ಖಡ್ಗವನ್ನು ಬಾಬನಿಗೆ ಕೊಡುತ್ತಾನೆ. ಬಾಬಾ ತನ್ನ ಶಕ್ತಿಯಿಂದ ಅವನನ್ನು ಹುಡುಕಲು ಪ್ರಯತ್ನ ಮಾಡುತ್ತಾರೆ. ಆದರೆ ಅವರಿಗೆ ಏನೂ ಕಾಡುವುದಿಲ್ಲ. ಅದನ್ನು ನೋಡಿ ಯುವ ಗಾಬರಿಯಿಂದ, ಬಾಬಾ, ನಮ್ಮಣ್ಣ ಸತ್ತು ಹೋದನಾ ಎಂದು ಕೇಳುತ್ತಾನೆ. ಅದಕ್ಕೆ ಬಾಬಾ, ನಿಮ್ಮಣ್ಣ ಇನ್ನೂ ಸತ್ತಿಲ್ಲ, ಆದರೆ ಅವನು ತುಂಬಾ ಕಷ್ಟದಲ್ಲಿ ಇದ್ದಾನೆ ಎಂದು ಹೇಳಿ ಅವನನ್ನು ಹುಡುಕಲು ಬಾಬಾ ಹಾಗೂ ಯುವ ಪಿಶಾಚಿಕೊಂಡಕ್ಕೆ ಹೋಗುತ್ತಾರೆ. ಅಷ್ಟರಲ್ಲಿ ಧ್ರುವನ ಉಂಗುರ ನದಿಯ ಬಳಿ ಅವರಿಗೆ ಸಿಗುತ್ತದೆ. ಅದನ್ನು ನೋಡಿ ಅವರಿಗೆ ಗುರಿಗೆ ಗೊತ್ತಾಗುತ್ತದೆ, ಧ್ರುವನನ್ನು ದೆವ್ವ ಸೆರೆ ಹಿಡಿದಿದೆ ಎಂದು ಗೊತ್ತಾಗುತ್ತದೆ. ಬೇತಾಳ ಬಾಬಾ ಹಾಗೂ ಯುವ ರಾತ್ರಿಯವರೆಗೂ ಅಲ್ಲೇ ಕಾಯುತ್ತಾರೆ. ಮಧ್ಯರಾತ್ರಿಯಾಗುತ್ತಿದ್ದಂತೆ ಅಲ್ಲಿಗೆ ದೆವ್ವ ಬಂದು ಇವರ ಮೇಲೆ ಆಕ್ರಮಣ ಮಾಡುತ್ತದೆ. ಬಾಬಾ ತನ್ನ ಶಕ್ತಿಯಿಂದ ಆ ದೆವ್ವವನ್ನು ಸೆರೆ ಹಿಡಿಯುತ್ತಾರೆ. ಹತ್ತಿರ ಪಿಶಾಚಿಕೊಂಡದ ಬಗ್ಗೆ ಕೇಳುತ್ತಾರೆ. ಅದಕ್ಕೆ ದೆವ್ವ, ನನ್ನ ಗುರುಗಳು ತುಂಬಾ ಶಕ್ತಿಶಾಲಿ, ಅನ್ನು ಸಾಯಿಸುತ್ತಾರೆ ಎಂದು ಹೇಳುತ್ತದೆ. ಅದಕ್ಕೆ ಬೇತಾಳ, ಬಾಬಾ ತಮ್ಮ ಮಂತ್ರದಂಡದಿಂದ ಬೆಂಕಿಯನ್ನು ಸೃಷ್ಟಿಸಿ ದೆವ್ವದ ಮೇಲೆ ಬಿಡುತ್ತಾರೆ. ನೋವು ತಾಳಲಾರದೆ ದೆವ್ವ ಪಿಶಾಚಿಕೊಂಡದ ಬಗ್ಗೆ ಹೇಳಲು ಶುರು ಮಾಡುತ್ತದೆ. ನನ್ನ ಗುರುಗಳು ಅದ ಚಾರುಮಠ ತುಂಬಾ ಶಕ್ತಿಶಾಲಿ ಮಾಂತ್ರಿಕ. ಅವರು ಅಮರತ್ವ ಪಡೆದುಕೊಳ್ಳಲು ಮದುವೆಯಾಗದೇ ಇರುವ ಹುಡುಗರನ್ನು ಪಿಶಾಚಿಕೊಂಡದ ದೆವ್ವಕ್ಕೆ ಬಲಿಯನ್ನು ಕೊಡುತ್ತಿದ್ದಾರೆ. ಪ್ರತಿ ಅಮಾವಾಸ್ಯೆಗೂ ಕೂಡ ನಮ್ಮ ಗುರುಗಳು ಮದುವೆಯಾಗದಿರುವ ಗಂಡಸರನ್ನು ಬಲಿಯನ್ನು ಕೊಡುತ್ತಿದ್ದಾರೆ. ಈಗಾಗಲೇ 85 ಬಲಿಯಾಗಿದೆ. ಇನ್ನು ಕೇವಲ 15 ಬಲಿಯನ್ನು ಪಿಶಾಚಿಕೊಂಡದ ದೆವ್ವಕ್ಕೆ ಕೊಟ್ಟರೆ ನನ್ನ ಗುರುಗಳು ಅಮರತ್ವವನ್ನು ಪಡೆದುಕೊಳ್ಳುತ್ತಾರೆ. ಅಷ್ಟರಲ್ಲಿ ಯುವ ತನ್ನ ಅಣ್ಣನ ಬಗ್ಗೆ ಕೇಳುತ್ತಾನೆ. ಅದಕ್ಕೆ ದೆವ್ವ ಅವನನ್ನು ಕರೆದುಕೊಂಡು ಹೋಗಿರುವುದು ನಾನೇ ಎಂದು ಹೇಳುತ್ತದೆ. ಹಾಗೂ ಇನ್ನೂ 2 ದಿನಗಳಲ್ಲಿ ಬರುವ ಅಮಾವಾಸ್ಯೆ ಎಂದು ಬಲಿ ಕೊಡುವುದಾಗಿ ಅವನಿಗೆ ಹೇಳುತ್ತದೆ. ಯುವ ಗಾಬರಿಯಿಂದ ಬಾಬನನ್ನು ಸಹಾಯ ಮಾಡಿ ಎಂದು ಕೇಳಿಕೊಳ್ಳುತ್ತಾನೆ. ಬಾಬಾ ತನ್ನ ಶಕ್ತಿಯಿಂದ ಆ ದೆವ್ವವನ್ನು ನಾಶ ಮಾಡುತ್ತಾರೆ. ಬಾಬಾ ಹಾಗೂ ಯುವ ಪಿಶಾಚಿಕೊಂಡಕ್ಕೆ ಹೋಗಿ ಚಾರುಮಠ ಮಾಂತ್ರಿಕನ ಹತ್ರ ಹೋಗುತ್ತಾರೆ. ಚಾರುಮಠ ಸಂತೋಷದಿಂದ, ನನಗೆ ಬಲಿ ಕೊಡಲು ಇನ್ನೊಬ್ಬ ಯುವಕ ಸಿಕ್ಕಿದ ಎಂದು ಖುಷಿಯಿಂದ ಕೂಗುತ್ತಾನೆ. ಬಾಬಾ ಅವನಿಗೆ ಇದೆಲ್ಲ ತಪ್ಪು ಎಂದು ಹೇಳುತ್ತಾರೆ. ಆದರೆ ಚಾರುಮಠ ಬಾಬಾನ ಮೇಲೆ ಆಕ್ರಮಣ ಮಾಡುತ್ತಾನೆ. ಚಾರುಮಠ ಹಾಗೂ ಬಾಬಾನ ನಡುವೆ ಘೋರ ಯುದ್ಧ ನಡೆಯುತ್ತದೆ. ಆ ಯುದ್ಧದಲ್ಲಿ ಚಾರುಮಠ ಸತ್ತು ಹೋಗುತ್ತಾನೆ. ಹಾಗೂ ಮೊಲದ ರೂಪಕ್ಕೆ ಬದಲಾಗಿದ್ದ ಧ್ರುವ ಸಹಜ ರೂಪಕ್ಕೆ ಬರುತ್ತಾನೆ. ಚಾರುಮಠ ಕೂಡಿಟ್ಟಿದ್ದ ಸಂಪತ್ತನ್ನು ಬಾಬಾ ಧ್ರುವ ಹಾಗೂ ಯುವನಿಗೆ ಎತ್ತಿಕೊಳ್ಳಲು ಹೇಳುತ್ತಾರೆ. ಧ್ರುವ ಆ ಸಂಪತ್ತನ್ನು ಎತ್ತಿಕೊಂಡು ಅವರನ್ನು ರಕ್ಷಣೆ ಮಾಡಿರುವುದಕ್ಕೆ ಬಾಬಾನಿಗೆ ಧನ್ಯವಾದಗಳು ಹೇಳುತ್ತಾರೆ. ಹಾಗೆ ಆ ಸಂಪತ್ತಿನಿಂದ ತಮ್ಮ ಊರಿಗೆ ಹೋಗಿ ಒಂದು ಮನೆಯನ್ನು ಕಟ್ಟಿಸಿ ಹಾಗೂ ಅಂಬಿಕಾಳನ್ನು ಮದುವೆಯಾಗುತ್ತಾರೆ. ಅಂದಿನಿಂದ ಧ್ರುವ ಹಾಗೂ ಯುವ ಸಂತೋಷದಿಂದ ಜೀವನವನ್ನು ಸಾಗಿಸುತ್ತಾರೆ.